Dear students, welcoming you all. Valuation of goodwill and shares. We are going to come across now 2-mark questions. Okay. Multiple choice questions can also be seen here in short answer type questions. 2-mark questions as per these question papers starting from 14 to 20. So look at here. First question, give the meaning of super profit. How do you calculate it? This has been asked oftenly for many years. See, ತುಂಬ ವರ್ಷ ಕೇಳಿದ್ದಾರೆ ಈ ಕ್ವೆಶನನ್ನು. ಗಿವ್ ದ ಮೀನಿಂಗ್ ಆಫ್ ಸೂಪರ್ ಪ್ರಾಫಿಟ್ ಆ್ಯಂಡ್ ಹೌ ಡು ಯು ಕ್ಯಾಲ್ಕುಲೇಟ್ ಇಟ್. ಸೂಪರ್ ಪ್ರಾಫಿಟ್ ಅಂದ್ರೇನು? ಎಕ್ಸೆಸ್ ಆಫ್ ಎವರೇಜ್ ಪ್ರಾಫಿಟ್ ಓವರ್ ನೆಟ್ ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್ ಈಸ್ ಟ್ರೀಟೆಡ್ ಆಸ್ ಸೂಪರ್ ಪ್ರಾಫಿಟ್. ಸೊ ಇಕ್ವೇಷನ್ ಟು ಗೆಟ್ ದ ಸೇಮ್ ಈಸ್ average profit minus normal profit. Super profit is equal to average profit minus normal profit. Okay. Write formula for calculating simple average profit. This has been asked in the year 2014. Okay. Simple formula. Simple average profit ಅನ್ನು ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಏನು ಅಂತ ಇದೇ ಫಾರ್ಮುಲಾ ಇರೋದು. Simple average profit is equal to total profits of given number of past years divided by respective number of years. ಎಷ್ಟು ವರ್ಷದ ಟೋಟಲ್ ಪ್ರಾಫಿಟ್, ಕಳೆದ ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ಅದನ್ನು ನಂಬರ್ ಆಫ್ ಇಯರ್ಸ್ ಎಷ್ಟು ವರ್ಷದ್ದಿದೆ ಆ ನಂಬರಿಂದ ಡಿವೈಡ್ ಮಾಡಿದರೆ ನಮಗೆ ಸಿಂಪಲ್ ಎವರೇಜ್ ಪ್ರಾಫಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 10,000 10,000 10,000 10,000 ಎಕ್ಸಾಂಪಲ್ 40,000 ಡಿವೈಡೆಡ್ ಬೈ 4, ಆನ್ಸರ್ ಈಸ್ 10,000. ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ದ ಎವರೇಜ್ ಪ್ರಾಫಿಟ್. ಮೂರನೇ ಕ್ವೆಶನ್ ಬಂದುಬಿಟ್ಟು, ವೆನ್ ಡು ಯು ಸಜೆಸ್ಟ್ ನೆಟ್ ಅಸೆಟ್ಸ್ ಮೆಥಡ್ ಇನ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. 2014 ಕೇಳಿದ್ದಾರೆ. ಯಾವ ಒಂದು ಸಂದರ್ಭದಲ್ಲಿ ನೀವು ನೆಟ್ ಅಸೆಟ್ಸ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸನ್ನು ನೀವು ಫಾಲೋ ಮಾಡ್ತೀರಾ ಅಥವಾ ಸಲಹೆ ಕೊಡ್ತೀರಾ ಒಂದು ಹಂತದಲ್ಲಿ ಅಂತ. ವೆನ್ ದ ವ್ಯಾಲ್ಯೂ ಆಫ್ ಶೇರ್ ಹ್ಯಾಸ್ ಟು ಬಿ ಡಿಟರ್ಮೈನ್ಡ್ ಅಕಾರ್ಡಿಂಗ್ ಟು ದ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆರ್ ನೆಟ್ ವರ್ತ್, ದೆನ್ ವಿ ಸಜೆಸ್ಟ್ ದ ನೆಟ್ ಅಸೆಟ್ಸ್ ಮೆಥಡ್. ಯಾವ ಒಂದು ವೇಳೆಯಲ್ಲಿ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಪ್ರಕಾರ ನಾವು ಒಂದು ಕಂಪನಿಯ ಶೇರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೇವೋ ಆ ಸಂದರ್ಭದಲ್ಲಿ ಮಾತ್ರ ನೆಟ್ ಅಸೆಟ್ಸ್ ಮೆಥಡನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅಂತ. ನಾಲ್ಕನೇ ಕ್ವೆಶನ್ನು, ಫೋರ್ತ್ ಕ್ವೆಶನ್ ಹಿಯರ್. ಆಲ್ ರೈಟ್. ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ಗುಡ್ವಿಲ್? 2015 ಮತ್ತು 20 ಕೇಳಿದ್ದಾರೆ. ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ಗುಡ್ವಿಲ್? ಪರ್ಚೇಸ್ಡ್ ಗುಡ್ವಿಲ್ ಆ್ಯಂಡ್ ನಾನ್ ಪರ್ಚೇಸ್ ಗುಡ್ವಿಲ್. ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ಗುಡ್ವಿಲ್. ಬೇಸಿಕಲಿ ಟೂ ಟೈಪ್ಸೇ ಇರೋದು, ಮತ್ತು ಯಾವುದು ಟೈಪ್ಸ್ ಇಲ್ಲ. ಪರ್ಚೇಸ್ಡ್ ಗುಡ್ವಿಲ್ ಆ್ಯಂಡ್ ನಾನ್ ಪರ್ಚೇಸ್ಡ್ ಆರ್ ಇನ್ಹರೆಂಟ್ ಗುಡ್ವಿಲ್ ಅಂತಲೂ ಹೇಳ್ತೀವಿ. ಕ್ರಿಯೇಟೆಡ್ ಗುಡ್ವಿಲನ್ನು ನಾನ್ ಪರ್ಚೇಸ್ ಗುಡ್ವಿಲ್ ಅಂತೇಳಿ ಹೇಳ್ತೀವಿ. ಓಕೆ. ಫಿಫ್ತ್ ಕ್ವೆಶನ್, ವೆನ್ ಡು ಯು ಸಜೆಸ್ಟ್ SAP ಆ್ಯಂಡ್ WAP ಮೆಥಡ್ಸ್? 2015 ಕೇಳಿದ್ದಾರೆ. SAP ಮತ್ತು WAP ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಇದು ಗುಡ್ವಿಲ್ಲನ್ನು ನೀವು ಯಾವಾಗ ಸಜೆಸ್ಟ್ ಮಾಡ್ತೀರಾ ಅಂತ. SAP ಫುಲ್ ಫಾರ್ಮ್ ಏನು? ಸಿಂಪಲ್ ಆವರೇಜ್ ಪ್ರಾಫಿಟ್ಸ್. WAP ಅಂದ್ರೇನು? ವೇಟೆಡ್ ಅವರೇಜ್ ಪ್ರಾಫಿಟ್ಸ್. ವೆನ್ ವಿ ಸಜೆಸ್ಟ್ ವೆನ್ ಸಿಂಪಲ್ ಅವರೇಜ್ ಪ್ರಾಫಿಟ್ ಹ್ಯಾವ್ ಟು ಬಿ ಕ್ಯಾಲ್ಕುಲೇಟೆಡ್ ಫ್ರಮ್ ಗಿವನ್ ನಂಬರ್ ಆಫ್ ಇಯರ್ಸ್ ಆಫ್ ಪ್ರಾಫಿಟ್ಸ್. ಗಿವನ್ ನಂಬರ್ ಆಫ್ ಇಯರ್ಸ್ ಆಫ್ ಪ್ರಾಫಿಟ್ಸ್ ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೆ ಅದರ ಸಿಂಪಲ್ ಅವರೇಜ್ ತೆಗೆದುಕೊಳ್ಳುವಾಗ ನಾವು ಸಿಂಪಲ್ ಅವರೇಜ್ ಪ್ರಾಫಿಟ್ಸನ್ನು ಸಜೆಸ್ಟ್ ಮಾಡ್ತೀವಿ. ವೇಟೆಡ್ ಅವರೇಜ್ ಪ್ರಾಫಿಟ್ಸ್ ಯಾವಾಗ ಸಜೆಸ್ಟ್ ಮಾಡ್ತೀವಿ ಅಂದರೆ, ಯಾವಾಗ ಕಂಪನಿಯ ಪ್ರಾಫಿಟ್ಸು ಇನ್ಕ್ರೀಸಿಂಗು ಅಥವಾ ಡಿಕ್ರೀಸಿಂಗ್ ಟ್ರೆಂಡಲ್ಲಿದ್ದರೆ, ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿದ್ದರೆ ಆ ಹಂತದಲ್ಲಿ ನಾವು WAPಯನ್ನು ಫಾಲೋ ಮಾಡ್ತೀವಿ. ಅದನ್ನು ನೋಡಿದ್ದೀವಿ ಕೂಡ ನಾವು ಹಿಂದಿನ ಪ್ರಾಬ್ಲಮ್ನಲ್ಲಿ. WAP ಸಜೆಸ್ಟೆಡ್ ವೆನ್ ದೆರ್ ಈಸ್ ಅ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಟ್ರೆಂಡ್ ಗಿವನ್ ಟ್ರೆಂಡ್ ಆಫ್ ಪ್ರಾಫಿಟ್ಸ್ ಗಿವನ್ ಇನ್ ದ ಪ್ರಾಬ್ಲಮ್. ಓಕೆ. ಆರನೇದು, ವಾಟ್ ಈಸ್ NRR? 2015 ಕೇಳಿದ್ದಾರೆ. ಇಟ್ ಮೀನ್ಸ್ ದ ರಿಟರ್ನ್ ಎಕ್ಸ್ಪೆಕ್ಟೆಡ್ ಬೈ ಶೇರ್ ಹೋಲ್ಡರ್ ಆನ್ ದ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ದ ಕಂಪನಿ. ಅಂದರೆ ಒಬ್ಬ ಷೇರುದಾರನು ಸಾಮಾನ್ಯವಾಗಿ ತನ್ನ ಹೂಡಿಕೆ ಮೇಲೆ ತಾನು ಅಪೇಕ್ಷಿಸುವಂತಹ ಅಥವಾ ನಿರೀಕ್ಷಿಸುವಂತಹ ಪ್ರತಿಫಲದ ದರವನ್ನು ನಾವು ಏನು ಹೇಳ್ತೀವಿ? NRR ಅಂತೇಳಿ ಹೇಳ್ತೀವಿ. ಓಕೆ. NRR ಅಂದ್ರೇನು? ನಾರ್ಮಲ್ ರೇಟ್ ಆಫ್ ರಿಟರ್ನ್. ಏಳನೇದು, ರೈಟ್ ಫಾರ್ಮುಲಾ ಫಾರ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ಗೆ ಫಾರ್ಮುಲಾ ಇದೆ. ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಪೇಡ್ ಅಪ್ ಇಕ್ವಿಟಿ ಕ್ಯಾಪಿಟಲ್. ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಪೇಡ್ ಅಪ್ ಇಕ್ವಿಟಿ ಕ್ಯಾಪಿಟಲ್. ಈಗ ಫಾರ್ ಎಕ್ಸಾಂಪಲ್
ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ 10,000 ಇದೆ, 10,000. ಪೇಡ್ ಅಪ್ ಇಕ್ವಿಟಿ ಕ್ಯಾಪಿಟಲ್ ಈಸ್ 1 lakh. ಸೊ 10,000 ಡಿವೈಡೆಡ್ ಬೈ 1 lakh, you will get 10%, and that itself is the expected rate of dividend, 10%. Next comes 8th one. Mention 2 features of goodwill. Very simple. Intangible asset and it is a permanent in nature. These are the 2 features. Fictitious asset ಅಂತಾನು ಹೇಳ್ತೀವಿ. It's a permanent asset as well as fictitious asset. Okay. Goodwill is resulting in super profit earning or extra profit earning capacity. ಅದು ಕೂಡ ಫೀಚರ್. 9th one is what is average capital employed. Average capital employed means the capital which is employed in the basis on an annual average basis. Average capital employed is equal to total capital employed minus half of current year's profit, current year's adjusted profit. ಇದು ಫಾರ್ಮುಲಾ. average capital employed ಫಾರ್ಮುಲಾ ಏನು? total capital employed minus half of current year's adjusted profit. ನೇಮ್ 2 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಗುಡ್ವಿಲ್. ಗುಡ್ವಿಲ್ ಅನ್ನು ಅಫೆಕ್ಟ್ ಮಾಡುವಂಥ 2 ಫ್ಯಾಕ್ಟರ್ 2016 ಅಲ್ಲಿ ಕೇಳಿದ್ದಾರೆ. ನೇಚರ್ ಆಫ್ ಬಿಸ್ನೆಸ್, ಬಿಸ್ನೆಸ್ನ ಸ್ವರೂಪ, ಮತ್ತು ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ಶೇರ್ಸ್. ಹೌದಾ? ಶೇರ್ನ ಡಿಮಾಂಡ್, ಬೇಡಿಕೆ ಮತ್ತು ಪೂರೈಕೆ, ಷೇರುಗಳ ಬೇಡಿಕೆ ಮತ್ತು ಪೂರೈಕೆ, ಈ ಅಂಶ ಕೂಡ ಕಾರಣ ಆಗ್ತದೆ ಯಾವುದಕ್ಕೆ? ಗುಡ್ವಿಲ್ ಅನ್ನು ಫೈಂಡ್ ಔಟ್ ಮಾಡುವಾಗ. ಸೊ ದೀಸ್ ಆರ್ ದ ಥಿಂಗ್ಸ್. ರಿಮೈನಿಂಗ್ ಥಿಂಗ್ಸ್ ವಿ ವಿಲ್ ಸಿ ನೌ.